ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಆತ್ಮೀಯ ವೀಕ್ಷಕರಿಗೆಲ್ಲ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯಕ್ಕೆ ಸ್ವಾಗತವಿದೆ. ಮಕರ ರಾಶಿ ಕಾಲಪುರುಷನ ಕರ್ಮ ರಾಶಿ ಸೆಪ್ಟೆಂಬರ್ 2026 ಮಾಸ ಭವಿಷ್ಯ. ಆ್ಯಸ್ ಯೂಸ್ವಲ್ ಸಾಮಾನ್ಯ ಫಲಗಳು, ಗೋಚಾರ ಆಧಾರಿತ ಫಲಗಳು ಮತ್ತು ಚಂದ್ರ ರಾಶಿ ಆಧಾರಿತ ಫಲಗಳು ವೈಯಕ್ತಿಕ ಫಲಗಳು ಅಲ್ಲವೇ ಅಲ್ಲ. ಸೂರ್ಯನಿಂದ ಆರಂಭಿಸೋಣ. ಅದರ ನಂತರ ಒಂದೊಂದಾಗಿ ಪ್ರತಿಯೊಂದು ಗ್ರಹದ ವಿಶ್ಲೇಷಣೆಯನ್ನು ತೆಗೆದುಕೊಳ್ಳೋಣ. ಮೊದಲನೇದಾಗಿ ಸೂರ್ಯ. ಪ್ರತಿ ಮಾಸದಂತೆ ಸೂರ್ಯ ಸಂಕ್ರಾಂತಿಯ ರೂಪದಲ್ಲಿ ರಾಶಿ ಪರಿವರ್ತನೆಯನ್ನು ಮಾಡ್ಕೋತಾನೆ. ಸೆಪ್ಟೆಂಬರ್ ಮಾಸದಲ್ಲಿ ಸೆಪ್ಟೆಂಬರ್ 17ರಂದು ಸೂರ್ಯ ತನ್ನ ಸ್ವಂತ ರಾಶಿಯಾದ ಸಿಂಹ ರಾಶಿಯನ್ನು ತೊರೆದು ಕನ್ಯಾ ರಾಶಿ, ಬುಧನ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಕನ್ಯಾ ಸಂಕ್ರಮಣದ ರೂಪದಲ್ಲಿ. ಸೊ ಮೊದಲಿನ 17 ದಿವಸ ಪೂರ್ವಾರ್ಧ, ಅದರ ನಂತರ ಉಳಿದ 13 ದಿವಸ ಉತ್ತರಾರ್ಧ. ಮೊದಲಿನ 17 ದಿನ ಸೂರ್ಯ ರಂಧ್ರ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಅಷ್ಟಮಾಧಿಪತಿಯಾಗಿ ಅಷ್ಟಮ ಭಾವದಲ್ಲಿ, ರಂಧ್ರಾಧಿಪತಿಯಾಗಿ ಸೂರ್ಯನ ಸಂಚಾರ ರಂಧ್ರ ಭಾವದಲ್ಲಿ. ಪರಾಶರರ ಪ್ರಕಾರ ರಂಧ್ರಾಧಿಪತಿಯ ದೋಷವಿಲ್ಲ, ಕಾರಣ ಬೆಳಕನ್ನು ನೀಡುವ ಗ್ರಹನಾಗಿದ್ದಾನೆ ಸೂರ್ಯ. ಸೊ 8th ಲಾರ್ಡ್ ಇನ್ 8th ಹೌಸ್. ಸೂರ್ಯ ರಂಧ್ರದಲ್ಲಿ ಸಂಚಾರ ಮಾಡುವಾಗ ನೇತ್ರ ಸಮಸ್ಯೆಯನ್ನು ಕೊಡ್ತಾನೆ. ಕಣ್ಣಿಗೆ ಸ್ವಲ್ಪ ಒನ್ ಐಸೈಟ್ ವಿಷನ್ ಮೇ ಬಿಕಮ್ ವೀಕ್, ಸ್ವಲ್ಪ ದುರ್ಬಲತೆ ಬರ್ಬೋದು ಅಥವಾ ಮಂದ ದೃಷ್ಟಿ ಬರುವಂಥದ್ದು. ಇಲ್ಲಿ ಗುಪ್ತ ಜ್ಞಾನವನ್ನು ಸೂರ್ಯ ಕೊಡ್ತಾನೆ. ಸೂರ್ಯ ರಂಧ್ರ ಭಾವದಲ್ಲಿ ಬಂದಾಗ ವಿಶೇಷವಾಗಿ ಅವನು ಭಾಗ್ಯಭಾವದ ಅಥವಾ ಧರ್ಮದ ಅಧಿಪತಿಯಾಗಿದ್ದಾನೆ. ಅಷ್ಟಮ ಭಾವದಲ್ಲಿ ಬಂದಾಗ ರಹಸ್ಯ ಭಾವ, ತನ್ನ ಗುಪ್ತ ಕರ್ಮಗಳನ್ನ ಮಾಡಿಸ್ತಾನೆ. ಗುಪ್ತ ಕಾರ್ಯಗಳು, ಸೀಕ್ರೆಟ್ ವರ್ಕ್ಗಳನ್ನ ಮಾಡಿಸ್ತಾನೆ. ತನ್ನ ಕೆಲಸ ಕಾರ್ಯಗಳನ್ನು ತುಂಬ ರಹಸ್ಯವಾಗಿ ಮಾಡ್ತಾರೆ. ನೇತ್ರ ರೋಗ ಬರುತ್ತದೆ. ಇದರ ಜೊತೆಗೆ ದುರ್ಬಲ ಶರೀರವನ್ನು ಕೂಡ ಸೂರ್ಯ ಕೊಡ್ತಾನೆ. ಕೆಲವು ಗುಪ್ತ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗುತ್ತದೆ. ಅತಿಯಾದ ರೋಷ ಕೊಡ್ತಾನೆ. ಹೀಗಾಗಿ ಸೂರ್ಯ ಸ್ವಲ್ಪ ಅಧರ್ಮದ ಕಡೆಗೆ ಒಲವನ್ನು ಕೂಡ ಹೆಚ್ಚಿಸುವಂಥ ಸಾಧ್ಯತೆಗಳು ಕಂಡುಬರ್ತವೆ. ಇದರ ನಂತರ ಸೂರ್ಯ ಉತ್ತರಾರ್ಧದಲ್ಲಿ ಬಂದಾಗ ಕನ್ಯಾ ರಾಶಿಯಲ್ಲಿ ಬರ್ತಾನೆ. ಅಧಿಕೃತವಾಗಿ ಪಿತೃಮಾಸದ ಆರಂಭವಾಗ್ತಾ ಇರುತ್ತೆ. ಈ ಸಮಯದಲ್ಲಿ ಸೂರ್ಯ ಭಾಗ್ಯಭಾವದಲ್ಲಿ ಬಂದಾಗ ತನ್ನ ಕಾರಕ ಭಾವದಲ್ಲಿ ಬರ್ತಾನೆ. ಪ್ರಾಮಾಣಿಕತೆ ಕೊಡ್ತಾನೆ, ಧಾರ್ಮಿಕತೆ ಕೊಡ್ತಾನೆ, ಕುಟುಂಬವನ್ನು ಪಾಲನೆ ಮಾಡುವಂಥ ಸಾಮರ್ಥ್ಯವನ್ನು ಕೊಡ್ತಾನೆ. ಕುಟುಂಬಕ್ಕಾಗಿ ಏನನ್ನಾದರೂ ಮಾಡಬಹುದು. ಎಲ್ಲರಿಗೂ ಪ್ರಿಯವಾಗುವ ವ್ಯಕ್ತಿ ಆಗಿಬಿಡ್ತೀರಿ. ಇತರರಿಗೆ ಸಹಾಯ ಮಾಡುವಂತಹ ಒಂದು ಯೋಗ ಕೊಡ್ತಾನೆ. ಧರ್ಮ ಕಾರ್ಯದಲ್ಲಿ ನಿರತರಾಗುವಿರಿ. ಇತರರಿಗೆ ಉಪಕಾರವನ್ನು ಮಾಡಿ ಉಪಕಾರಕ್ಕೆ ಬದಲಾಗಿ ಏನನ್ನು ಬಯಸಲಾರಿರಿ. ಸೂರ್ಯ ಇಲ್ಲಿ ಪ್ರಖ್ಯಾತಿಯನ್ನು ಕೊಡ್ತಾನೆ. ಎಷ್ಟು ಧರ್ಮದಿಂದ ನಡ್ಕೋತೀರಿ ಅಷ್ಟು ಪ್ರಖ್ಯಾತಿಯನ್ನು ಕೊಡ್ತಾನೆ, ಅಷ್ಟು ನಿಮಗೆ ಉತ್ತಮ ಫಲಗಳನ್ನು ಕೊಡ್ತಾನೆ. ದ್ರವ್ಯಾರ್ಜನೆ ಬರುತ್ತದೆ. ಬಲವಾದ ಶರೀರ, ಕಾರಣ ದೇಹ ಆರೋಗ್ಯಕಾರಕ ಸೂರ್ಯ. ಪಾಂಡಿತ್ಯ ಕೊಡ್ತಾನೆ. ಸಾಹಸ ಕಾರ್ಯಗಳನ್ನು ಮಾಡುವ ಅಭಿಲಾಷೆಯನ್ನು ಕೊಡ್ತಾನೆ. ಸಂಗೀತದಲ್ಲಿ ಆಸಕ್ತಿ ಬರುತ್ತದೆ. ಕೆಲವರಿಗೆ ಉತ್ತಮ ಕರ್ಮಗಳ ಕಾರಣ ಪಿತ್ರಾರ್ಜಿತ ಫಲ ಆಸ್ತಿ ಸಿಗುವ ಸಾಧ್ಯತೆ ಇರುತ್ತದೆ. ವ್ಯವಹಾರ ಕುಶಲತೆ, ಧರ್ಮಕರ್ಮ ತತ್ಪರ. ಇನ್ನು ಪ್ರತಿಷ್ಠೆ ಹೆಚ್ಚಾಗುತ್ತದೆ. ಆದರೆ ಇಂಥ ಸೂರ್ಯ ತಂದೆಗೆ ಮತ್ತು ಸೋದರರಿಗೆ ದುಃಖವನ್ನು ಕೊಡ್ತಾನೆ, ಅಥವಾ ಮರಣ ಸಮಾನ ದುಃಖ ಅಂತಲೇ ಹೇಳ್ಬೋದು. ತುಂಬ ಗ್ರೀಫ್, ದುಃಖವನ್ನು ಕೊಡ್ತಾನೆ. ಕೆಲವರಿಗೆ ತಂದೆಗೆ ತುಂಬ ನೋವಾಗ್ತಾ ಇರುತ್ತದೆ, ಡ್ಯಾಮೇಜ್ ಆಗುತ್ತೆ ಹೆಲ್ತು. ಇನ್ನು ಧರ್ಮ ಕಾರ್ಯದಲ್ಲಿ ನೀವು ತತ್ಪರರಾಗ್ತೀರ. ಸನ್ಮತಿ, ಉತ್ತಮ ಒಂದು ಬುದ್ಧಿಯನ್ನು ಕೊಡ್ತಾನೆ. ಮಿತ್ರ ಸೌಖ್ಯ, ಇದರ ಜೊತೆ ಪುತ್ರ ಸೌಖ್ಯ ಇರ್ತದೆ. ಮಾತೃವರ್ಗ ಅಂದರೆ ತಾಯಿಯ ವರ್ಗದವರನ್ನೇ, ಮಾತೃ ಅಂದರೆ ತಾಯಿಯ ವಂಶದೊಡನೆ ಹೆಚ್ಚು ಕಿರಿಕಿರಿ ಆಗುತ್ತದೆ. ಅವರ ಜೊತೆ ವೈಮನಸ್ಸು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂಥದ್ದು. ಸೂರ್ಯನ ನಂತರ ಗುರುವಿನ ಫಲಗಳನ್ನು ನೋಡೋಣ. ಗುರು ಅಧಿಕ ಮಾಸದಲ್ಲಿ ಗುರುಪಲಟವಾಗಿದ್ದು ಗುರು ತನ್ನ ಉಚ್ಚ ರಾಶಿಯನ್ನು ಆಲ್ರೆಡಿ ಪ್ರವೇಶ ಮಾಡಿ ಆಗಿದೆ. ಹೀಗಾಗಿ ಗುರುವಿನ ಸಂಚಾರ ಅತ್ಯದ್ಭುತವಾಗಿದ್ದು ಉಚ್ಚ ರಾಶಿಯಲ್ಲಿ ಗುರು ನಿಮ್ಮ ಸಪ್ತಮ ಭಾವದಲ್ಲಿ ಬಂದಿದ್ದಾನೆ. ಕಳತ್ರ ಭಾವದಲ್ಲಿ ಗುರುವಿನ ಸಂಚಾರ, ಮಾರ್ಗ ಭಾವದಲ್ಲಿ ಗುರುವಿನ ಸಂಚಾರ. ಜುಪಿಟರ್ ವಿಲ್ ಗಿವ್ ಯು ಅ ವೆರಿ ಸ್ಪೆಷಲ್ ಬ್ಲೆಸ್ಸಿಂಗ್ಸ್. ಇನ್ನು 3rd ಲಾರ್ಡ್ ಇನ್ 7th ಹೌಸ್, 12th ಲಾರ್ಡ್ ಇನ್ 7th ಹೌಸ್. ಕಾಮ ಭಾವದಲ್ಲಿ ಗುರುವಿನ ಸಂಚಾರ ಇದೆ. ಗುರು ಯಾವ ಭಾವದಲ್ಲಿ ಇರ್ತಾನೆ ಆ ಭಾವವನ್ನು ಎಕ್ಸ್ಪ್ಯಾಂಡ್ ಮಾಡುವನು. ಮಾರಕತೆ ಇಲ್ಲ, ಬಾಧಕತೆ ಇಲ್ಲ, ಆದರೆ ದುಸ್ಥಾನದ ಆಧಿಪತ್ಯ ಗುರುವಿಗಿದೆ. ಸಪ್ತಮ ಭಾವದಲ್ಲಿ ಬಂದಂತಹ ಗುರು ಇಲ್ಲಿ ದಿಕ್ಬಲ ಶೂನ್ಯತೆಯನ್ನು ಪಡಿತಾನೆ, ಸ್ವಲ್ಪ ವೀಕ್ ಆಗ್ತಾನೆ. ಆದರೆ ಉಚ್ಚ ರಾಶಿಯಲ್ಲಿದ್ದಾನೆ, ಕಾಮ ತ್ರಿಕೋನ ಸಕ್ರಿಯಗೊಳಿಸ್ತಾನೆ. ಗುರುವಿನಿಂದ ಹಲವಾರು ವಾಸನೆಗಳು ಪೂರ್ತಿ ಆಗ್ತವೆ. ಈ ಭೌತಿಕ ವಾಸನೆಗಳು ಜಾಸ್ತಿ ಪೂರ್ತಿ ಆಗ್ತವೆ, ಡಿಸೈರ್ಗಳು ಪೂರ್ತಿ ಆಗ್ತಾ ಇರ್ತವೆ. ವೀಕ್ಷಕರೇ, ವಾಸನೆಗಳ ಪೂರ್ತಿಯ ಜೊತೆ ಗುರು ಲೋಹಪಾದದಲ್ಲಿ ಇರ್ತಾನೆ. ಹೀಗಾಗಿ ಲೋಹಪಾದದ ಮುಖಾಂತರ ಇರುವಂಥ ಸ್ವಲ್ಪ ಕಷ್ಟಕರ ಇರುತ್ತದೆ. ಗುರುಬಲ ಇದ್ದರೂ ಕೂಡ, ಕಾಮ ತ್ರಿಕೋನ ಸಕ್ರಿಯವಾದರೂ ಕೂಡ ಇಲ್ಲಿ ಸ್ವಲ್ಪ ಲೋಹಪಾದ ಇರೋದರಿಂದ ಸ್ವಲ್ಪ ಕಷ್ಟಗಳು ಕೂಡ ಎದುರಾಗುವಂಥದ್ದು. ನಿಧಾನಗತಿಯಲ್ಲಿ ಪ್ರಗತಿ ಸಿಗುತ್ತದೆ ಗುರುಬಲ ಇದ್ದರೂ ಕೂಡ. ಇನ್ನು ಗುರುವಿನ ದೃಷ್ಟಿಗಳು ಅಮೃತಮಯವಾಗಿರ್ತದೆ. ರಾಶಿಯ ಮೇಲೆ ಗುರುವಿನ ದೃಷ್ಟಿ, ಲಾಭ ಭಾವದ ಮೇಲೆ ದೃಷ್ಟಿ, ಪರಾಕ್ರಮ ಭಾವದ ಮೇಲೆ ದೃಷ್ಟಿ.
ಈಗ ಚಂದ್ರನ ಮನೆಯಲ್ಲಿ ಗುರು ಇರೋದ್ರಿಂದ, ಉಚ್ಚ ರಾಶಿಯಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂದರೆ, ಚಂದ್ರನು ಭಾವನಾತ್ಮಕ ಗ್ರಹ, ಭಾವನೆಗಳಿಗೆ ಸಂಬಂಧಪಟ್ಟಂಥ ಗ್ರಹ. ಗುರು ಚಂದ್ರನ ರಾಶಿಯಲ್ಲಿ ಎಲ್ಲಿರ್ತಾನೆ ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾನೆ. ಕರ್ಕ ರಾಶಿಯಲ್ಲಿ ಗುರು ಭಾವನೆಗಳನ್ನೇ ಎಕ್ಸ್ಪ್ಯಾಂಡ್ ಮಾಡಿಬಿಡ್ತಾನೆ. ಹೀಗಾಗಿ ಭಾವನೆಗಳು ನಿಯಂತ್ರಣಕ್ಕೆ ಬರಲ್ಲ, ಔಟ್ ಆಫ್ ಕಂಟ್ರೋಲ್ ಆಗ್ತವೆ. ಸೆಂಟಿಮೆಂಟ್ಸು, ಇಮೋಷನ್ಸು ದೇ ವಿಲ್ ರೈಸ್ ಟು ದೇರ್ ಪೀಕೆಸ್ಟ್ ಲೆವೆಲ್, ಸ್ಯಾಚುರೇಷನ್ ಲೆವೆಲ್ ರೀಚ್ ಆಗಿಬಿಡ್ತದೆ. ಹೀಗಾಗಿ ಯು ವಿಲ್ ಥಿಂಕ್ ಆ್ಯಂಡ್ ಡಿಸೈಡ್ ಬೈ ಹಾರ್ಟ್ ವಿಚ್ ಮೇ ಗೋಸ್ ರಾಂಗ್. ಇದರಿಂದ ಏನಾಗ್ತಾ ಇರುತ್ತೆ ಅಂದರೆ, ಹಾರ್ಟ್ಲಿ ಥಿಂಕ್ ಮಾಡಿದರೆ, ಡಿಸೈಡ್ ಮಾಡಿದರೆ ರಾಂಗ್ ರೂಟ್ ಹಿಡಿಯುತ್ತದೆ. ಇಲ್ಲಿ 7th ಹೌಸ್ ಇಸ್ ಪಾರ್ಟ್ನರ್ಶಿಪ್. ಕೆಲವು ಸಂಬಂಧಗಳ ಅಥವಾ ಏನಾಗುತ್ತೆ ಅಂದರೆ, ಗುರು ಅಕ್ರಮದ ಕಡೆ ಒಲವನ್ನು ಕೊಡ್ತಾನೆ. ಕಾರಣ ಕಾಮತ್ರಿಕೋನವನ್ನು ಸಕ್ರಿಯಗೊಳಿಸಿ ಓವರ್ ಸೆಂಟಿಮೆಂಟಲ್ ಮಾಡಿ ಸೆಂಟಿಮೆಂಟ್ನಲ್ಲಿ ಫ್ಲೋ ಆಗಿಬಿಡ್ತಾರೆ ಎಷ್ಟೋ ಜನ. ಇನ್ನು ಗುರುವಿನ ದೃಷ್ಟಿ ರಾಶಿಗೆ ಬಂದಾಗ ನಿಶ್ಚಿತವಾಗಿಯೂ ಆರೋಗ್ಯದಲ್ಲಿ ಬೂಸ್ಟ್ ಕೊಡ್ತಾನೆ. ಉತ್ತಮ ಆರೋಗ್ಯ, ಇಮ್ಯುನಿಟಿ ಪವರ್ ಬೂಸ್ಟ್ ಆಗುತ್ತೆ. ಹೆಲ್ತ್ ಇಶ್ಯೂಸು, ಹಳೆಯ ಹೆಲ್ತ್ ಇಶ್ಯೂಸ್ಗಳು ಹೋಗಿಬಿಡುತ್ತವೆ. ಇದರ ನಂತರ ಬರುವಂಥ ಗುರುವಿನ ದೃಷ್ಟಿ ಲಾಭ ಭಾವಕ್ಕೆ ಬಂದಾಗ ಗೇನ್ಸ್ ಆ್ಯಂಡ್ ಪ್ರಾಫಿಟ್ಸ್ ಇವೆಲ್ಲ ಎಕ್ಸ್ಪ್ಯಾನ್ಷನ್ ಆಗ್ತವೆ. ಗುರು ಸೋಷಿಯಲ್ ಸರ್ಕಲ್ ವೈಡ್ ಮಾಡ್ತಾನೆ. ಅಣ್ಣ ಅಕ್ಕ, ಬಂಧು ಬಾಂಧವರು, ಅಕ್ಕ, ಸಹಕಾರ, ಇವರೆಲ್ಲ ಫ್ರೆಂಡ್ಸು, ರಿಲೇಟಿವ್ಸ್, ಇವರಿಂದ ಸಹಕಾರ ಇರುತ್ತೆ, ಬೆಂಬಲ ಸಿಗುತ್ತೆ, ಸಪೋರ್ಟ್ ಸಿಗುತ್ತೆ. ಎಕ್ಸ್ಪೆಕ್ಟೆಡ್ ಲೆವೆಲ್ನಲ್ಲಿ ಎಲ್ಲವೂ ನಡೀತಾ ಇರುತ್ತದೆ. ವೈರಲ್ ಆಗುವುದೇ ನೇಮ್ ಆ್ಯಂಡ್ ಫೇಮ್ ಗುರು ಕೊಡ್ತಾನೆ. ಇನ್ನು 3ನೇ ಭಾವಕ್ಕೆ ಬಂದಾಗ ನೆರೆಹೊರೆಯವರಿಂದ ಉತ್ತಮ ಸಂಪರ್ಕ, ಗುಡ್, ಇದರ ಜೊತೆ ಸಣ್ಣ ಪುಟ್ಟ ಪ್ರಯಾಣ ಯೋಗ, ಅದರಿಂದ ಲಾಭ, ಆನಂದ, ಖುಷಿ, ಧನಧಾನ್ಯ ಸಮೃದ್ಧಿ, ಪರಾಕ್ರಮ ವೃದ್ಧಿ, ಭಯರಹಿತ ಜೀವನ. ಇನ್ನು ಗುರುವಿನ ಒಂದು ಸಂಚಾರ ತುಂಬ ಒಳ್ಳೆಯದಾಗಿದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ವಿಕಸನವಾಗುತ್ತದೆ, ಚೇಂಜ್ ಆಗುತ್ತದೆ, ವೃದ್ಧಿ ಆಗುತ್ತದೆ. ಫಿಸಿಕಲ್ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗ್ತಾ ಇರ್ತದೆ. ಜನ ನಿಮಗೆ ಸಪೋರ್ಟ್ ಮಾಡ್ತಾರೆ, ಲೈಕ್ ಮಾಡ್ಕೊ ಆರಂಭ ಮಾಡ್ತಾರೆ. ಫ್ಯಾಮಿಲಿ ಮೆಂಬರ್ಸ್ ಕೂಡ ಇಷ್ಟೇ. ಸೊ ಜೂಪಿಟರ್ ಪುಟ್ ಯು ಇನ್ ಲೈಮ್ ಲೈಟ್. ಸೊ ಯು ಮೇಕ್ ಯು ಅ ಪಾಪ್ಯುಲರ್ ಪರ್ಸನ್ ಆ್ಯಂಡ್ ಫೇಮಸ್ ಪರ್ಸನ್, ನೇಮ್ ಆ್ಯಂಡ್ ಫೇಮ್. ನಿಮ್ಮದು ಏನಾಗ್ತಾ ಇರುತ್ತೆ ಅಂದರೆ, ಡೈನಾಮಿಕ್ ಪರ್ಸನಾಲಿಟಿ ಆಗುತ್ತದೆ. ಸೊ ಹೊಸ ರಿಲೇಷನ್ಶಿಪ್ಗೆ ಗುರು ದಾರಿ ಮಾಡಿಕೊಡ್ತಾನೆ. ಅಥವಾ ಹಳೆಯದೇನಾದರೂ ಕೊಲ್ಯಾಪ್ಸ್ ಆಗಿದರೆ ಮತ್ತೆ ರೀಸ್ಟಾರ್ಟ್ ಆಗ್ತವೆ. ಬಟ್ ಇಲ್ಲಿ ಶನಿ ವಕ್ರಗತಿಯಲ್ಲಿ ಇರೋದ್ರಿಂದ ಡಿಸೆಂಬರ್ ನಂತರ ಇವೆಲ್ಲ ನಡೀತವೆ. ದಿಕ್ಬಲ ಶೂನ್ಯತೆ ಇರುವ ಕಾರಣ ವೀಕೆಸ್ಟ್ ಪೊಸಿಷನ್ ಇರೋದ್ರಿಂದ ಸ್ವಲ್ಪ ನಿಧಾನಗತಿಯಲ್ಲಿ ಎಲ್ಲವೂ ನಡೀತದೆ. ಹೀಗೆ ಗುರುವಿನ ಫಲಗಳು ಇರ್ತವೆ. ಗುರುವಿನ ದೃಷ್ಟಿ ಶನಿಯ ಮೇಲೆ ಇರೋದ್ರಿಂದ ಶನಿಯ ಫಲಗಳು ಕೂಡ ಕಂಟ್ರೋಲ್ನಲ್ಲಿ ಬರ್ತವೆ. ಅಷ್ಟಕ್ಕೂ ಶನಿ ಅದ್ಭುತವಾಗಿ ಇದೆ, ಶನಿಯ ಫಲಗಳು. ಬಟ್ ವಕ್ರಿಯಾಗಿದ್ದಾನೆ, ಹೀಗಾಗಿ ನಿಧಾನಗತಿಯಲ್ಲಿ ಫಲಗಳನ್ನು ಕೊಡ್ತಾನೆ. ಗುರುವಿನ ರಾಶಿಯಲ್ಲಿ ಶನಿಯ ಸಂಚಾರ, ಹೀಗಾಗಿ ಶನಿ ಕರ್ಮಕಾರಕ, ಕರ್ಮಗಳ ಮೇಲೆ ನಿಯಂತ್ರಣ ಬರುತ್ತದೆ. ಉತ್ತಮ ಕರ್ಮಗಳು ಅಂದರೆ ಪ್ರೊಫೆಷನ್ ಮತ್ತು ಕರಿಯರ್ ರಿಲೇಟೆಡ್, ಬೇರೆ ಕರ್ಮಗಳಲ್ಲ ಅಲ್ಲ. ಇನ್ನು ಕುಜನ ಸಂಚಾರ ಮೊದಲಿನ 18 ದಿವಸ 6ನೇ ಭಾವದಲ್ಲಿರುತ್ತದೆ. ಕುಜ ಬಾಧಕೇಶನ್ ಆಗಿದ್ದಾನೆ, ನೆಗೆಟಿವ್ ಆಗಿದ್ದಾನೆ ಬಾಧಕೇಶನ್ ಆಗಿ. ಆದರೆ ಭಾವ ಆಧಾರಿತ ಫಲಗಳು ಅದ್ಭುತವಾಗಿವೆ. 4th ಲಾರ್ಡ್ ಇನ್ 6th ಹೌಸ್, 11th ಲಾರ್ಡ್ ಇನ್ 6th ಹೌಸ್, ಬಾಧಕೇಶ ಇನ್ 6th ಹೌಸ್. ಸೊ ಏನಾಗ್ತಾ ಇರುತ್ತೆ, ಸೆಪ್ಟೆಂಬರ್ 18ರವರೆಗೂ ಇಲ್ಲಿ ಫೈನಾನ್ಷಿಯಲ್ ಟ್ರಯಾಂಗಲ್ ಆ್ಯಕ್ಟಿವ್ ಆಗುತ್ತದೆ. ಪಾಸಿಟಿವ್ ರಿಸಲ್ಟ್ಸ್ ರಿಲೇಟೆಡ್ ಟು ದ ಫೈನಾನ್ಷಿಯಲ್ ಥಿಂಗ್ಸ್, ಆರ್ಥಿಕವಾಗಿ ಸಮೃದ್ಧಿ. ಥಿಂಗ್ಸ್ ವಿಲ್ ರೋಟೇಟ್ ಅರೌಂಡ್ ಯುವರ್ ಹೆಲ್ತ್, ಯುವರ್ ಡೈಲಿ ರೂಟೀನ್, ಪಬ್ಲಿಕ್ ಲೈಫ್, ಯುವರ್ ಡೆಬಿಟ್ಸ್ ಅಂದರೆ ಸಾಲ, ವರ್ಕು, ಬಿಸ್ನೆಸ್ಸು, ಕರಿಯರು, ಪ್ರೊಫೆಷನು, ಸಿಬ್ಲಿಂಗ್ಸು, ಫ್ರೆಂಡ್ಸ್ ಸರ್ಕಲು, ಸೋಷಿಯಲ್ ಸರ್ಕಲು, ಇವು ಎಲ್ಲದರ ಸುತ್ತಾಗ್ತಾ ಇರುತ್ತೆ. ಸೊ ಮಾರ್ಸ್ ವಿಲ್ ಓಪನ್ ನ್ಯೂ ಓಪನಿಂಗ್ಸ್ ಆರ್ ಅಪಾರ್ಚುನಿಟೀಸ್ ಆಫ್ ಅರ್ನಿಂಗ್ಸ್ ಆ್ಯಂಡ್ ಆಲ್ಸೋ ಓಪನ್ಸ್ ನ್ಯೂ ಸೋರ್ಸಸ್ ಆಫ್ ಅರ್ನಿಂಗ್ಸ್. ಹೊಸ ಉತ್ಪನ್ನದ ಮೂಲಗಳನ್ನು ಕುಜ ಕೊಡ್ತಾನೆ. ಹಳೆಯ ಸಾಲಗಳು ತೀರಿಸುವಂಥ ಕೆಲವು ಯೋಗಗಳು 18 ತಾರೀಕು ಇರುತ್ತದೆ. ಅದರ ನಂತರ 7ಮ ಭಾವದಲ್ಲಿ ಕುಜ ಬಂದಾಗ ಮತ್ತೆ ಡ್ಯಾಮೇಜ್ ಮಾಡಲು ಆರಂಭ ಮಾಡ್ತಾನೆ. ಅದನ್ನು ಕುರಿತು ಸೆಪ್ರೇಟ್ ವಿಡಿಯೋ ಮಾಡೋಣ. ಇದರ ಜೊತೆಗೆ ಆಗಸ್ಟ್ನಲ್ಲಿ ನಡೆಯುವ ಸೂರ್ಯಗ್ರಹಣ, ಆಗಸ್ಟ್ 12 ಸೂರ್ಯಗ್ರಹಣ ಮತ್ತು ಆಗಸ್ಟ್ 28 ಚಂದ್ರಗ್ರಹಣ, 2 ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗಿದೆ. ಸೆಪ್ರೇಟ್ ವಿಡಿಯೋಗಳು ಮಕರ ರಾಶಿಗೆ ಸಂಬಂಧಪಟ್ಟಂತೆ, ಎಲ್ಲ ರಾಶಿಗಳಿಗೆ ಸಂಬಂಧಪಟ್ಟಂತೆ ಸೆಪ್ರೇಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗಿದೆ. ಮಕರಕ್ಕೂ ಮಾಡಲಾಗಿದೆ, ಡೀಟೇಲ್ ಆಗಿ ಮಾಡಲಾಗಿದೆ. ಆಸಕ್ತರು ಪ್ಲೇಲಿಸ್ಟ್ಗೆ ಹೋಗಿ ಅದನ್ನು ನೋಡ್ಕೋಬಹುದು. ಹೀಗಾಗಿ ಇಲ್ಲಿ ವಿಶೇಷವಾದ ಫಲಗಳು ಸಿಗ್ತವೆ. ಇನ್ನು ಕುಜನ ನಂತರ ಶನಿಯ ಫಲಗಳು ಬರ್ತವೆ. ಶನಿ 3ನೇ ಭಾವದಲ್ಲಿದ್ದಾನೆ. ಶನಿಯು ತಾಮ್ರ ಪಾದದ ಪ್ರಭಾವ ಇರೋದ್ರಿಂದ ಭಾವನೂ ಚೆನ್ನಾಗಿದೆ, ಪಾದನೂ ಚೆನ್ನಾಗಿದೆ. ಆದರೆ ಪ್ರಾಬ್ಲಮ್ ಏನು ಬಂದಿದೆ ಅಂದರೆ, ಶನಿಯು ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾನೆ, ಮಾಸ ಪೂರ್ತಿ ವಕ್ರಿ ಇರ್ತಾನೆ ಡಿಸೆಂಬರ್ 10ರವರೆಗೂ. ಹೀಗಾಗಿ ಶನಿ ನಿಮ್ಮ ಒಂದು ಅಭಿವೃದ್ಧಿಗೆ ಸ್ವಲ್ಪ ಸ್ಪೀಡ್ ಬ್ರೇಕರನ್ನು ಹಾಕ್ತಾ ಇದ್ದಾನೆ. ಶನಿಯು 3ನೇ ಭಾವದಲ್ಲಿದ್ದು ಪರಾಕ್ರಮದಿಂದ ಭಾಗ್ಯೋದಯ ಏನೋ ನಿರ್ಮಾಣ ಮಾಡಿದ್ದಾನೆ. ಆದರೆ ಭಾಗ್ಯೋದಯ ನಿಧಾನಗತಿಯಲ್ಲಿ ಇರುತ್ತೆ. ಕಾರಣ ಭಾಗ್ಯೋದಯಕ್ಕೆ ಸ್ಪೀಡ್ ಬ್ರೇಕರ್ ಅಳವಡಿಸಿದ್ದಾನೆ. ಯಾಕಂದರೆ ಕೆಲವು ಪೆಂಡಿಂಗ್ ಕರ್ಮಗಳಿದ್ದಾವೆ, ಅವನ್ನೆಲ್ಲ ಮುಗಿಸ್ಕೊ, ನಂತರ ನಿನಗೆ ಭಾಗ್ಯೋದಯ ಅಂತ ಹೇಳ್ತಾ ಇದ್ದಾನೆ. ಸೊ ನಿಮ್ಮ ಸ್ಕಿಲ್ಗಳು, ಕಮ್ಯುನಿಕೇಷನ್ಗಳಲ್ಲಿ ಆಗಾಗ ಸಮಸ್ಯೆಗಳು ಬರ್ತವೆ. ನಾಲಿಗೆ ದಾರಿ ತಪ್ಪಬಹುದು. ಟ್ವಿಸ್ಟ್ ಇನ್ ಟಂಗ್ ಅಥವಾ ಟ್ವಿಸ್ಟ್ ಇನ್ ಲ್ಯಾಂಗ್ವೇಜ್ ಆಗ್ಬೋದು. ನೀವು ಮಾತಾಡೋದೇ ಒಂದು, ಜನ ತಿಳ್ಕೊಳ್ಳೋದೇ ಇನ್ನೊಂದು ಆಗ್ಬೋದು. ವಾಸನೆ ಪೂರ್ತಿಗೆ ಅಡೆತಡೆಗಳು ಬರ್ತವೆ, ಪ್ರತಿಬಂಧಕತೆ ಬರುತ್ತದೆ, ನಿಧಾನವಾಗಿ ಆಗುತ್ತೆ. ಇದರ ಜೊತೆ ಸ್ಯಾಟರ್ನ್ ವಿಲ್ ಮೇಕ್ ಯು ಮೋರ್ ಸ್ಪಿರಿಚುವಲ್ ಆ್ಯಂಡ್ ರಿಲಿಜಿಯಸ್. ಅಂದರೆ ಏನು, ಅತಿಯಾಗಿ ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕತೆಯನ್ನು ಕೊಡ್ತಾನೆ. ಕಾರಣ ಮೀನರಾಶಿಯಲ್ಲಿದ್ದಾನೆ. ಇದರ ಜೊತೆಗೆ ಗುರುವಿನ ದೃಷ್ಟಿ ಬರುತ್ತೆ.
ಸಮೀಪದ ಯಾತ್ರೆಗಳಲ್ಲಿ ವಿಚಿತ್ರ ಅನುಭವಗಳು, ಸಿಬ್ಲಿಂಗ್ಸ್ಗಳ ಜೊತೆ ಕಲಹ, ಭಿನ್ನಾಭಿಪ್ರಾಯ, ನಿಮಗೆ ಪಾದಗಳಲ್ಲಿ ನೋವು, ಭುಜಗಳಲ್ಲಿ ಪೀಡೆ, ನಿಮ್ಮ ಫೋಕಸ್ಸು, ನಿಮ್ಮ ಕಮ್ಯುನಿಕೇಷನು, ಶಾರ್ಟ್ ಟ್ರಾವೆಲ್ಸು ಸ್ಕಿಲ್ಸ್ಗಳ ಮೇಲೆ ಇರುತ್ತದೆ, ಅವುಗಳಲ್ಲಿ ಪರಿವರ್ತನೆ ಇರುತ್ತದೆ. ಪೆಂಡಿಂಗ್ ಕರ್ಮ ಅಸೋಸಿಯೇಟೆಡ್ ವಿತ್ ದ ಸಿಬ್ಲಿಂಗ್ಸ್, ಯಂಗರ್ ಸಿಬ್ಲಿಂಗ್ಸ್, ಎಸ್ಪೆಷಲಿ ಅವರದ ಕಜಿನ್ಸ್ ಅಂತ ಇರ್ತದೆ. ವಾಣಿ ದೋಷ ಕೊಡ್ತಾನೆ. ಸಿಬ್ಲಿಂಗ್ಸ್ ಆಗಲಿ ಕಲೀಗ್ಸ್ಗಳ ಜೊತೆ ಅತಿಯಾದ ಸಂಪರ್ಕ, ಅತಿಯಾದ ವಿಶ್ವಾಸ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತದೆ. ಅದೇ ಕರ್ಮಗಳು ರಿಪೀಟ್ ಆಗೋ ಸಾಧ್ಯತೆ, ಪಾಸ್ಟ್ ಕರ್ಮ, ಆಗಿ ಹೋಗಿರುವ ಘಟನೆಗಳು, ದುರ್ಘಟನೆಗಳು ಮತ್ತೆ ಮಳೆ ಬರುವುದು ಅಥವಾ ಸಮಸ್ಯೆಗಳು, ಕಳೆದುಕೊಂಡ ಕರ್ಮಗಳು ಮತ್ತೆ ಅಂಟಿಕೊಳ್ಳುವ ಸಾಧ್ಯತೆ. ಹೀಗಾಗಿ ಇಲ್ಲಿ ಸಿಬ್ಲಿಂಗ್ಗಳ ಜೊತೆ ಎಚ್ಚರಿಕೆಯಿಂದಿರಬೇಕು. ಸಿಬ್ಲಿಂಗ್ಸ್ ಆಗಲಿ ಕಜಿನ್ಸ್ಗಳಾಗಲಿ. ಇಲ್ಲಿ 5th ಹೌಸು ಶನಿಯ ದೃಷ್ಟಿ ಬರ್ತಾ ಇದೆ. ಸೊ ಲವ್ ಲೈಫಲ್ಲಿ ಬ್ರೇಕಪ್ ಕೆಲವರಿಗೆ ಇರುತ್ತೆ, ಸ್ಲೋ ಇರ್ತದೆ. ಹೀಗಾಗಿ ಶನಿ ವಕ್ರಿಕತೆಯಲ್ಲಿ ಇರೋದ್ರಿಂದ ಯಾವುದೇ ಡೆವಲಪ್ಮೆಂಟ್ಸ್ಗಳು ಆಗಲ್ಲ. ಕಾರಣ 8th ಹೌಸಲ್ಲಿ ಕೇತು ಬೇರೆ ಇದೆ. ಮಿಸ್ಟೇಕ್ಸ್ ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಇದು ಪ್ರತ್ಯೇಕತೆ ನೀಡುತ್ತದೆ, ಐಸೋಲೇಷನು, ಆಮೇಲೆ ನೋ ಕಮ್ಯುನಿಕೇಷನ್, ನೋ ಕನೆಕ್ಷನ್, ಈ ರೀತಿ ಆಗಿರುತ್ತದೆ. ಇಲ್ಲಿ ಕೆಲವರು ಮೂವ್ ಆನ್ ಆಗಲು ನೋಡ್ತಾರೆ. ಮೂವ್ ಆನ್ ಆಗೋಕ್ಕೆ ಹೋಗಿ ಮತ್ತೆ ಹೊಸ ಸಮಸ್ಯೆಗಳನ್ನು ಎಳೆದುಕೊಳ್ಳುವ ಸಾಧ್ಯತೆಗಳು ಇರ್ತವೆ. ರಿಸ್ಕ್ ಬೇಡ, ಕ್ರಿಯೇಟಿವಿಟಿ ನಿಧಾನ ಬರ್ತದೆ, ಸ್ಪೆಕ್ಯುಲೇಷನ್ಸ್ ಬೇಡ. ಇದು ಶನಿಯ ಒಂದು ಫಲಗಳು. ಸೊ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ.